ಶ್ವೇತಕುಮಾರ ಈಗ ತಾನೇ ಮದುವೆ ಆಗಿ ಬರ್ತಾ ಇದ್ದ. ಆತನ ಹೆಂಡತಿಯನ್ನು ಕಂಡಾಕ್ಷರವೇ ನಾನು ಒಂದಕ್ಕೆ ಮನಸ್ಸಾಯ್ತಣ್ಣ. ನೀನು ರಕ್ಕಸಿ ಆದ್ರೆ ಹೆಣ್ಣು ಸುಳ್ಳಲ್ಲ. ಹೆಣ್ಣಾದಂತ ನಿನಗೆ ಅವಳನ್ನ ಕಂಡಾಗ ಮನಸ್ಸಾಯ್ತಾ? ಅಣ್ಣ ಆ ರೀತಿ ಮನಸ್ಸಲ್ಲ. ಮತ್ತೆ ಯಾವ ರೀತಿ ಅಂತ ಹೇಳು. ಮದುವೆ ಆಗಿದ್ದು ಶ್ವೇತಕುಮಾರನ. ಶ್ವೇತಕುಮಾರನನ್ನ. ಹೌದಣ್ಣ. ಆದ್ರೆ ಅವಳು ಅವನ ಜೊತೆಲಿರುವುದಲ್ಲ, ಇದ್ರೆ ನಿಮ್ ಜೊತೆಲಿ ಇರ್ಬೇಕು ಅಂತಾಗಿ ಭಾವಿಸಿ ಅವಳ ಕೈಯನ್ನು ಹಿಡಿದು ಮುಂದಾಗುವಂತ ಸಂದರ್ಭದಲ್ಲಿ ಎಳ್ಕೊಂಡು ಬರ್ಬೇಕು ಅಂತ ಪ್ರಯತ್ನ ಪಟ್ಟೆ. ಹೌದಣ್ಣ. ಆವಾಗ ಏನಾಯ್ತು? ನನ್ನ ಕರವನ್ನು ಕತ್ತರಿಸಿದ್ದಣ್ಣ. ವಿಶ್ರಾಂತಿನ ಪಡೆ, ಸರಿಯಾದ ಶಿಕ್ಷೆ ನಾನು ಕೊಡ್ತೇನೆ. ರಕ್ಕಸ ಸಮೂಹವೆಲ್ಲ ಶ್ವೇತಕುಮಾರನನ್ನು ಸಮರಿಸುವಕ್ಕೆ ಇಷ್ಟಕ್ಕೂ ನನಗೆ ಸಿಟ್ಟಿ ಯಾಕೆ?